ಬನ್ನಿ ಆತ್ಮೀಯ ಸ್ನೇಹಿತರೆ, ಪರಮಾತ್ಮ ತಂದೆ ಮೋಹಾಜೀತರಾಗಿ ಅಂತ ತನ್ನ ಜ್ಞಾನ ಮುರಳಿಯಲ್ಲಿ ಹೇಳ್ತಾನೆ ಇರ್ತಾರೆ. ಏನಿದು ಮೋಹಾಜೀತರಂದ್ರೆ? ಮೋಹವನ್ನ ಗೆಲ್ಲೋದು, ಅಂದ್ರೆ ದೇಹಾಭಿಮಾನವನ್ನ ಬಿಟ್ಟು ಆತ್ಮಾಭಿಮಾನಿ ಆಗೋದು. ಹಾಗಾದ್ರೆ ಈ ಮೋಹಾಜೀತ್ ಅಂದ್ರೆ ಏನು? ಇನ್ನೊಂದು ಇಲ್ಲಿ ಒಂದು ಕಥೆನೇ ಹೇಳ್ತಾರೆ, ಮೋಹಾಜೀತ್ ರಾಜನ ಕತೆ. ಆ ಮೋಹಾಜಿತ್ ರಾಜನ ಮಗ ಸಿಪಾಯಿಗಳ ಜೊತೆ ಕಾಡಿನಲ್ಲಿ ಹೋದಾಗ ಆ ಸಿಪಾಯಿಗಳು ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಈತ ಕಾಡಿನ ಮಧ್ಯದಲ್ಲಿ ಉಳ್ಕೊತಾನೆ. ತಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದು ತಿಳಿದೇನೆ ಅಲ್ಲೇ ಕೂತ್ ಬಿಡ್ತಾನೆ. ಅಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ. ಆ ಸನ್ಯಾಸಿ ಅವನಿಗೆ ಕೇಳ್ತಾನೆ, ರಾಜಕುಮಾರನಿಗೆ, ನೀನು ಯಾರು ಅಂತ ಹೇಳಿ. ಆ ರಾಜಕುಮಾರ ಹೇಳ್ತಾನೆ, ನಾನು ಮೋಹಾಜಿತ್ ರಾಜನ ಮಗ ಅಂತ ಹೇಳ್ತಾನೆ. ಮೋಹಾಜಿತ್ ರಾಜನ ಮಗ. ರಾಜ ಅಂದರೇನೆ ಆ ವೈಭೋಗ, ಅರಮನೆ, ಆ ಆಡಂಬರ ಇರ್ತದೆ. ಅಂಥದ್ರಲ್ಲಿ ಹೆಸರು ನೋಡಿದ್ರೆ ಮೋಹಾಜಿತ್ ರಾಜನ ಮಗ. ಇದು ಸಾಧ್ಯನೇ ಇಲ್ಲ. ನಿಜವಾಗ್ಲೂ ನಿಮ್ಮಪ್ಪ ಮೋಹಾಜಿತನೇ? ನೀನು ಮೋಹಾಜಿತ್ ರಾಜನ ಮಗನೇ ಇದೆಯಾ? ಪರೀಕ್ಷೆ ಮಾಡು ಅಂತ ಆ ರಾಜಕುಮಾರ ಹೇಳ್ತಾನೆ. ಪರೀಕ್ಷೆ ಮಾಡ್ರಿ ಅಂತ. ಆತ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನಿನ್ನ ಒಂದು ನಿಲುವಂಗಿಯನ್ನ ಬಿಚ್ಚಿಕೊಡು ಅಂತ ಹೇಳಿ. ಆದ್ರೆ ಈತ ತನ್ನ ಸಂಪೂರ್ಣ ವಸ್ತ್ರವನ್ನೇ ಬಿಚ್ಚಿಕೊಡ್ತಾನೆ. ಆ ವಸ್ತ್ರಕ್ಕೆ ಒಂದು ಪ್ರಾಣಿಯ ಹತ್ಯೆಯನ್ನು ಮಾಡಿ ಅದರ ರಕ್ತವನ್ನ ಆ ವಸ್ತ್ರಕ್ಕೆ ಅದ್ದಿ ಆ ಊರಲ್ಲಿ ತೆಗೆದು ಹೋಗ್ತಾನೆ. ಯಾರು? ಮೋಹಾಜಿತ್ ರಾಜನ ಊರಲ್ಲಿ ತೆಗೆದುಕೊಂಡು ಹೋದಾಗ ಅಲ್ಲಿದ್ದ ಪ್ರಜೆಗಳಿಗೆಲ್ಲ ಕೂಗ್ತಿರ್ತಾನೆ. ಪ್ರಜೆಗಳ ಎದುರಿಗೆ, ಈಗ ರಾಜಕುಮಾರ ಶರೀರವನ್ನ ಬಿಟ್ಟಿದ್ದಾನೆ, ಆತ ಸತ್ತು ಹೋಗಿದ್ದಾನೆ ಅಂತ ಹೇಳಿ. ಪ್ರಜೆಗಳೆಲ್ಲ ನಾರ್ಮಲ್ ಆಗೇ ಇರ್ತಾರೆ. ಅವ್ರೇನು ಆತಂಕವನ್ನ ಪಡೋದಿಲ್ಲ. ಹೌದಾ, ಹೋದ ಬಿಡಿ, ಆತನಿಗೆ ಒಳ್ಳೆ ಶಾಂತಿ ಸಿಗಲಿ ಅಂತ ಹೇಳ್ತಾರೆ. ಈ ಪ್ರಜೆಗಳಿಗೆ ಆತ ರಾಜ ಆಗೋದು ಇಷ್ಟ ಇಲ್ವೇನೋ, ಅದಕ್ಕೆ ಹೀಗೆ ಹೇಳ್ತಾ ಇರ್ಬೋದು ಅಂತ ಹೇಳಿ ಆತನ ಸಹೋದರರ ಬಳಿ ಹೋಗ್ತಾನೆ. ಅಂದ್ರೆ ಅಣ್ಣ ತಮ್ಮಂದ್ರ ಬಳಿ ಹೋದಾಗ ಅಲ್ಲಿ ನಿನ್ನ ಅಣ್ಣನೋ ತಮ್ಮನೋ ತೀರ ಶರೀರವನ್ನ ಬಿಟ್ಟಿದ್ದಾನೆ, ಆತನ ಬಟ್ಟೆ ನೋಡು ಅಂತ ತೋರಿಸಿದಾಗ, ಅಯ್ಯೋ ಹೌದಾ, ಏನ್ ಮಾಡೋಕ್ಕಾಗತ್ತೆ, ಹೋದ ಬಿಡಿ, ನಿಗ್ ಶಾಂತಿ ಸಿಗ್ಲಿ ಅಂತ ಹೇಳ್ತಾನೆ. ಇವರಿಗೂ ಕೂಡ ಆತ ರಾಜ ಆಗೋದು ಇಷ್ಟ ಇಲ್ವೇನೋ. ತಂದೆ ಅಂತೂ ಮೋಹ ಇದ್ದೇ ಇರ್ತದೆ ತಂದೆಗಂತೂ. ಆತನ ಬಳಿ ಹೋಗಿ ಹೇಳೋಣ ಅಂತ ಹೇಳಿ ಆ ಮಹಾರಾಜನ ಬಳಿ ಆತನ ರಾಜಕುಮಾರನ ವಸ್ತ್ರವನ್ನ ತೆಗೆದುಕೊಂಡು ಹೋಗಿ, ರಕ್ತ ಸಿಕ್ತ ಯಾವುದೋ ಪ್ರಾಣಿ ಹತ್ಯೆ ಮಾಡಿ ಬಿಟ್ಟಿದೆ ನಿನ್ನ ಮಗನನ್ನ, ನೋಡಿ ಶರೀರವನ್ನು ಬಿಟ್ಟಿದೆ ನಿನ್ನ ಮಗ ಅಂದಾಗ, ಅಯ್ಯೋ ಹೌದಾ, ಆತನ ವಿಧಿಯೇ ಅಷ್ಟಿತ್ತು ಅಂತ ಕಾಣ್ತದೆ, ಆಯಸ್ಸೇ ಅಷ್ಟಿತ್ತು ಅಂತ ಕಾಣ್ತದೆ. ಮಳೆ ಬರ್ತಿದೆ, ನಿಮಗೇನಾದ್ರೂ ಅಡಚಣೆ ಆಗ್ತಿದ್ರೆ ದಯವಿಟ್ಟು ಕ್ಷಮಿಸಿ, ಆತನ ಆಯಸ್ಸೇ ಅಷ್ಟಿದೆ ಅಂತ ಹೇಳಿ ಇರ್ಬೇಕಾದ್ರೆ ಏನ್ ಮಾಡಕ್ಕಾಗತ್ತೆ, ನಾನು ಅವನನ್ನೇ ರಾಜನನ್ನಾಗಿ ಮಾಡೋಣ ಅಂತ ಮಾಡಿದ್ದೆ, ನನ್ನ ಇನ್ನೂ ಉಳಿದ ಮಕ್ಳಿದಾರಲ್ಲ ಅವನನ್ನ ರಾಜನನ್ನಾಗಿ ಮಾಡ್ತೀನಿ ಬಿಡಿ ಅಂತ ಹೇಳ್ತಾನೆ. ಈ ಅಪ್ಪನಿಗೂ ಅಷ್ಟೊಂದು ಮೋಹ ಇರ್ಲಿಕ್ಕೆ ಕಾಣಲ್ಲ, ತಾಯಿಗಂತೂ ಇದ್ದೇ ಇರ್ತದೆ. ಆತನ ಅಮ್ಮನ ಬಳಿ ಹೋಗಿ ಹೇಳೋಣ ಅಂತ ಹೇಳಿ ಆ ಬಟ್ಟೆಯನ್ನು ತೆಗೆದುಕೊಂಡು ಆತನ ತಾಯಿ ಬಳಿ ಹೇಳಿದಾಗ, ನೋಡಿ ನಿಮ್ಮ ಮಗ ಶರೀರವನ್ನ ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಆ ತಾಯಿನೂ ಹಾಗೆ ಹೇಳ್ತಾನೆ, ವಿಧಿಯೇ ಇಷ್ಟಿತ್ತು ಅಂತ ಕಾಣ್ತದೆ, ಇದು ಸದಾ ಶುಭ ಭಾವನೆಯನ್ನ ಮಾಡೋಣ, ಒಳ್ಳೇದನ್ನ ಬಯಸೋಣ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಯಸೋಣ. ಏನ್ ಮಾಡ್ತೀರಾ, ಅವನ ಆಯಸ್ಸು ಅಷ್ಟೇ ಇತ್ತೇನೋ, ಹೋಗ್ಲಿ ಬಿಡ್ರಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಅಯ್ಯೋ ಇವ್ರಿಗೆ ಯಾರಿಗೂ ಏನು ಇದೆ ಇಲ್ಲಲ್ಲ, ದುಃಖನೇ ಇಲ್ಲ, ಸ್ವಲ್ಪವೂ ದುಃಖ ಇಲ್ಲ ಅಂತ ಹೇಳಿದಾಗ, ಹಾಗೆ ಆ ಸನ್ಯಾಸಿ ಆ ವಸ್ತ್ರವನ್ನ ತೆಗೆದುಕೊಂಡು ಹೋಗಿ ಆ ರಾಜಕುಮಾರನಿಗೆ ಕೈ ಮುಗಿದು ಸತ್ಯವನ್ನೇ ಹೇಳ್ದೆ, ನೀನು ಮೋಹಾಜೀತ ರಾಜನ ಮಗನೇ ಇದೆಯಾ, ನೀನು ಮೋಹಾಜೀತನಾಗಿದೆ ನೀನು, ಸತ್ಯವಾಗಿ. ಅಂದ್ರೆ ಪರಮಾತ್ಮ ತಂದೆ ಸಾಧು ಸನ್ಯಾಸಿಗಳಿಗಿಂತ ಹೆಚ್ಚಿನದಾಗಿ ನಮ್ಮನ್ನ ಇಲ್ಲಿ ಗೃಹಸ್ಥದಲ್ಲಿ ಮೋಹಾಜೀತರಾಗುವಂತಹ ಒಂದು ವಿಧಿಯನ್ನ ಹೇಳ್ಕೊಡ್ತಿದ್ದಾರೆ ಅಲ್ವಾ. ಅಂದ್ರೆ ನಮ್ಮ ಜೀವನದಲ್ಲೇ ನಾವು ಜೀವ ಇದ್ದ ಹಾಗೆಯೇ ಅಶರೀರಿಯಾಗಿ ಜೀವನ್ ಮುಕ್ತಿಯನ್ನು ಪಡೆಯೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ತಂದೆ. ನೋಡಿ, ಸತ್ಯಯುಗದಲ್ಲಿ ಯಾವುದೇ ದುಃಖ ಇರೋದಿಲ್ಲ, ಯಾರೇ ಶರೀರವನ್ನು ಬಿಟ್ಟರು ಅಳೋದು ಕರೆಯೋದು ಇರೋದಿಲ್ಲ. ತಂದೆ ಹೇಳಿದ್ದಾರೆ, ಸತ್ಯಯುಗದಲ್ಲಿ ಯಾವುದಾದ್ರೂ ವ್ಯಕ್ತಿ ತನ್ನ ಶರೀರವನ್ನು ಬಿಡುವ ಸಮಯದಲ್ಲಿ ಆತನಿಗೆ ಸಾಕ್ಷಾತ್ಕಾರ ಆಗ್ತದೆ. ಆತ ಯಾವ ದೇಹದಲ್ಲಿ ಹೋಗಿ ಆತನ ಆತ್ಮ ಸೇರ್ಬೇಕು, ಆ ಸಾಕ್ಷಾತ್ಕಾರ ಆದಾಗ ಆತ ತನ್ನ ಶರೀರವನ್ನ ಯಾವುದೇ ಪರಿಶ್ರಮ ಇಲ್ದಲೇ
ಬಿಟ್ಟು ಆ ಇನ್ನೊಂದು ಜನ್ಮವನ್ನು ಪಡಿತಾನೆ ಅಂತ ಹೇಳಿ. ಅಂದರೆ ಹೇಗೆ ಮನುಷ್ಯ ತನ್ನ ಬಟ್ಟೆಯನ್ನು ಹೇಗೆ ಆರಾಮಾಗಿ ಬದಲಾಯಿಸ್ಕೊಳ್ತಾನೋ ಅಷ್ಟು ಸುಲಭವಾಗಿ ಶರೀರವನ್ನು ಬಿಡ್ತಾನೆ. ಅಲ್ಲಿ ಯಾವುದೇ ದುಃಖವೇ ಇರೋದಿಲ್ಲ. ಈ ಕಲಿಯುಗದಲ್ಲಿ ಕೆಟ್ಟ ಅಂದರೆ ಕೆಟ್ಟ ಸಂಕಲ್ಪಗಳು, ಈ ಕೆಟ್ಟ ಮನಸ್ಥಿತಿಗಳು ಇರೋದ್ರಿಂದನೂ ಕೂಡ ಅನ್ಯಾಯಗಳು, ಅನಾಚಾರಗಳು, ಈ ಏನಂತಾರೆ ಪಂಚವಿಕಾರಗಳು ಮನುಷ್ಯನನ್ನು ಕಾಡ್ತಾ ಇರೋದ್ರಿಂದ ಇಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಆದ್ದರಿಂದ ನಾವು ಈಗಲಿಂದನೇ ಸತ್ಯುಗದ ಸ್ಥಾಪನೆಗೆ ನಿಮಿತ್ತರಾಗಬೇಕು, ಇಲ್ಲೇ ಅಶರೀರಿಯಾಗಬೇಕು ಅಂತ ಪರಮಾತ್ಮ ತಂದೆ ಹೇಳೋದು. ಇಲ್ಲೇ ನಾವು ಮೋಹಾಜೀತರಾದರೆ ಸತ್ಯುಗದಲ್ಲಿ ನಾವು ಕಾಲಿಡ್ತೀವಿ. ನಾವು ಇರೋ ಸ್ಥಾನವನ್ನೇ ಸತ್ಯವಾದ ಯುಗವನ್ನಾಗಿ ಮಾಡ್ಕೋಬೇಕು, ಮೋಹಾಜೀತರಾಗಬೇಕು ಅಂತ ತಂದೆ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಅಂದರೆ ದುಃಖ ಅರ್ಥ ಸುಖಕರ್ತ ಪರಮಾತ್ಮ ತಂದೆಯನ್ನು ನಾವು ಇಂತಹ ಕಲಿಯುಗದಲ್ಲಿ ನಾವು ನೆನಪು ಮಾಡ್ತಾ ಇದ್ದರೆ ಆತನ ನೆನಪು ಮಾಡ್ತಾ ಇದ್ದಾಗ ನಮಗೆ ಈ ಮೋಹಾಜೀತರಾಗುವಂತಹ ಯುಕ್ತಿ ದೊರೀತದೆ. ಓಂ ಶಾಂತಿ.